ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಆಮ್ಲಾಂಗ್ 10 ಟ್ಯಾಬ್ಲೆಟ್ ಬಗ್ಗೆ. ಆಮ್ಲಾಂಗ್ 10 ಟ್ಯಾಬ್ಲೆಟ್ ಅಂದ್ರೆ ಏನು, ಯಾವ ಸಮಸ್ಯೆ ಇದ್ರೆ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಟ್ಟಿರ್ತಾರೆ, ಇದ್ರೊಳಗೆ ಮೇನ್ ಕಂಟೆಂಟ್, ಇದ್ರ ಕಂಪೋಸಿಷನ್ ಏನು, ಯಾವ ರೀತಿ ಈ ಟ್ಯಾಬ್ಲೆಟ್ ಕೆಲಸ ಮಾಡ್ತೈತಿ, ಇದನ್ನ ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬೇಕು, ಇದನ್ನ ತೊಗೊಂಡ್ರೆ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ, ಯಾರು ಇದನ್ನ ಉಪಯೋಗಿಸಿಕ್ ಹೋಗಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನು ಖರೀದಿ ಮಾಡ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡಿದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಆಮ್ಲಾಂಗ್ 10 ಟ್ಯಾಬ್ಲೆಟ್ ನೋಡ್ರಿ, ಇದು ಒಂದು ಅಲೋಪತಿಕ್ ಟ್ಯಾಬ್ಲೆಟ್. ಇದ್ರ ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ, ಒಂದೇ ಕಂಡೀಷನ್, ನಿಮ್ಗೆ ಹೈ ಬ್ಲಡ್ ಪ್ರೆಷರ್ ಐತಂದ್ರ, ಬಿ ಪಿ ಭಾಳ ಜಾಸ್ತಿ ಐತಿ, ಹೈಪರ್ ಟೆನ್ಷನ್ ಪೇಷಂಟ್ ಅದಿರಂದ್ರೆ ನೀವು ಅಲ್ಲಿ ಡಾಕ್ಟರ್ ಇದನ್ನ ಬರೆದು ಕೊಟ್ಟಿರ್ತಾರ. ಎರಡನೇದ್ದು ಮೆಡಿಕಲ್ ಟರ್ಮ್ನೆ ಎಂಜೈನಾ ಅಂತಾರ, ಅಂದ್ರೆ ಎದೆ ನೋವು, ನಿಮ್ಗೆ ಹಾರ್ಟ್ ರಿಲೇಟೆಡ್ ಚೆಸ್ಟ್ ಪೇನ್ ಏನಾರ ಐತಂದ್ರೆ ಆವಾಗ ಡಾಕ್ಟರ್ ಇದನ್ನು ಕೊಟ್ಟಿರ್ತಾರ. ಇಲ್ಲ ನಿಮ್ಗೆ ಹೈಪರ್ ಟೆನ್ಸಿವ್ ಎಮರ್ಜೆನ್ಸಿ, ಬಿ ಪಿ ನಿಮ್ಮದು 180, 120, 180/120ಗಿನ ಜಾಸ್ತಿ ಐತಂದ್ರೆ ಅಂಥ ಎಮರ್ಜೆನ್ಸಿ ಕಂಡೀಷನ್ನ ಬಿ ಪಿ ಕಡಿಮೆ ಮಾಡ್ಲಿಕ್ಕೆ ಡಾಕ್ಟರ್ ಇದನ್ನು ಕೊಟ್ಟಿರ್ತಾರೆ. ಈಗ ಈ ಟ್ಯಾಬ್ಲೆಟ್ ಕಂಟೆಂಟ್ ಇಲ್ಲ ಕಂಪೋಸಿಷನ್ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ಪ್ರತಿಯೊಂದು ಟ್ಯಾಬ್ಲೆಟ್ ಏನಿದೆ ಅದರೊಳಗಡೆ ಆಮ್ಲೋಡೆಪಿನ್ 10 mg ಪ್ರಮಾಣದಾಗ ಇರ್ತೈತಿ. ಆಮ್ಲೋಡೆಪಿನ್ ಬಿಲಾಂಗ್ ಆಗುತ್ತಾ ಕ್ಲಾಸ್ ಆಫ್ ಮೆಡಿಸಿನ್, ಅದಕ್ಕೆ ಆಂಟಿ ಹೈಪರ್ಟೆನ್ಸಿವ್ ಅಂತಾರೆ. ಅದ್ರಾಗೂ ಕ್ಯಾಲ್ಸಿಯಂ ಚಾನಲ್ ಬ್ಲಾಕರಿಗೆ ಇದು ಬಿಲಾಂಗ್ ಆಗ್ತೈತಿ. ಈಗ ಈ ಟ್ಯಾಬ್ಲೆಟ್ ಯಾವ ರೀತಿ ಕೆಲಸ ಮಾಡ್ತೈತಿ, ಈ ಟ್ಯಾಬ್ಲೆಟ್ ಏನು ಮಾಡ್ತೈತಪ್ಪ ಅಂದ್ರೆ ಬ್ಲಡ್ ವೆಸಲ್ಸ್ ಏನಿರ್ತೈತಿ ನೋಡ್ರಿ ಅದನ್ನು ರಿಲ್ಯಾಕ್ಸ್ ಮಾಡ್ತೈತಿ. ಹೆಂಗೆ, ಅದ್ರ ಮೇಲೆ ಪ್ರೆಷರ್ ಏನಿರ್ತೈತಿ ಅದನ್ನು ಕಡಿಮೆ ಮಾಡಿ ಬ್ಲಡ್ ವೆಸಲ್ಸನ್ನು ರಿಲ್ಯಾಕ್ಸ್ ಮಾಡ್ತೈತಿ. ಬ್ಲಡ್ ವೆಸಲ್ಸ್ ರಿಲ್ಯಾಕ್ಸ್ ಆದ್ರೆ ಏನಾಗ್ತೈತಿ, ನಿಮ್ಮ ಶರೀರ ಒಳಗಡೆ ಬ್ಲಡ್ ಫ್ಲೋ ಏನಿರ್ತೈತಿ ಅದು ಇಂಪ್ರೂವ್ ಆಗ್ತೈತಿ. ಬ್ಲಡ್ ಫ್ಲೋ ಇಂಪ್ರೂವ್ ಆದ್ರೆ ಏನಾಗ್ತೈತಿ, ಹಾರ್ಟ್ ಮಸಲ್ಸ್ ರಿಲ್ಯಾಕ್ಸ್ ಆಗ್ತಾವೆ ಮತ್ತು ಅದರಲ್ಲಿ ಹಾರ್ಟ್ ಮೇಲೆ ಓವರ್ಲೋಡ್ ಏನಾಗ್ತಿರ್ತೈತಿ ಅದು ಕಡಿಮೆ ಆಗ್ತೈತಿ ರೀ. ಅದ್ರ ಸಂಬಂಧ ನಿಮ್ಮ ಬಿ ಪಿ ಏನು ಜಾಸ್ತಿ ಆಗಿರ್ತೈತಿ ನೋಡ್ರಿ, ಆ ಬಿ ಪಿ ಕೂಡ ಕಡಿಮೆ ಆಗ್ತೈತಿ. ಆಮ್ಲಾಂಗ್ ಟ್ಯಾಬ್ಲೆಟ್ ನೋಡ್ರಿ ನಿಮ್ಗೆ 2.5 mg ಸಿಗ್ತೈತಿ, 5 mg ಸಿಗ್ತೈತಿ, 10 mg ಯಾಕಂದ್ರೆ ನಾನು ನಿಮ್ಗೆ ಈಗ ಹೇಳ್ಕೊಡಾಗುಂತೀನಿ. ಈಗ ಇದ್ರ ಡೋಸೇಜ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡ್ರಿ. ನಾನು ನಿಮ್ಗೆ ಇಲ್ಲಿ ಅಡಲ್ಟ್ ಡೋಸೇಜ್ ಹೇಳ್ಕೊಡ್ತೀನಿ. ಯಾರು ವಯಸ್ಸು 18 ವರ್ಷಕ್ಕಿಂತ ಯಾರು ದೊಡ್ಡವರು ಅದರ, ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು ನೋಡ್ರಿ. ಇದನ್ನ ಎಮರ್ಜೆನ್ಸಿ ಕಂಡೀಷನ್ನಾಗ ಬಿ ಪಿ ಭಾಳ ಜಾಸ್ತಿ ಐತೆ ಅಂದ್ರೆ ಪೇಷಂಟಿಗೆ ಎಮರ್ಜೆನ್ಸಿ ಒಂದೆಲ್ಲ 2 ಟ್ಯಾಬ್ಲೆಟ್ ಕೊಟ್ಟು ಬಿಟ್ಟಿರ್ತಾರೆ. ಎಮರ್ಜೆನ್ಸಿದಾಗ ಬಿ ಪಿ ಭಾಳ ಜಾಸ್ತಿ ಇದ್ದಾಗ ಕಡಿಮೆ ಮಾಡ್ತೈತೆ ರೀ. ಹಾಳು ಹೊಟ್ಟೆಲಿ ಕೊಟ್ಟಿರ್ತಾರೆ, ಇಲ್ಲ ಊಟ ಮಾಡಿದ ಪೇಷಂಟ್ ಐತಂದ್ರೆ ಊಟ ಆದಮೇಲೆ ನೀರು ಜೊತೆಗೆ ಇದನ್ನು ಬಾಯಿ ಮೂಲಕ ಕೊಡ್ತಾರೆ. ಆದರೆ ರೆಗ್ಯುಲರ್ ಕೊಡ್ಬೇಕಂದ್ರೆ ಕೆಲವೊಂದಿಷ್ಟು ಕಂಡೀಷನ್ಸ್ನಾಗ ನಿಮ್ಗೆ ಇದನ್ನು ಟ್ಯಾಬ್ಲೆಟ್ ದಿನಕ್ಕೆ ಒಂದು ತೊಗೊಳಕ್ಕೆ ಹೇಳಿರ್ತಾರೆ. ಒಂದು ನೀವು ಬೆಳಿಗ್ಗೆ ಹತ್ರ ಹೋಗ್ಬೋದು, ಡಾಕ್ಟರ್ ಬೆಳಿಗ್ಗೆ ತೊಗೊಳಕ್ಕೆ ಹೇಳ್ಯಾರ ಬೆಳಿಗ್ಗೆ ತೋರಿ, ಇಲ್ಲ ರಾತ್ರಿ ತೊಗೊಳಕ್ಕೆ ಹೇಳ್ಯಾರ ಅಂದ್ರೆ ರಾತ್ರಿ ತೋರಿ. ಊಟ ಆದಮೇಲೆ ನಾರ್ಮಲ್ ನೀರು ಜೊತೆಗೆ ಬಾಯಿ ಮುಖಾಂತರ ಸೇವನೆ ಮಾಡಬೇಕು. ಬಿ ಪಿ ಭಾಳ ಜಾಸ್ತಿ ಐತಂದ್ರೆ ಕೆಲವೊಂದಿಷ್ಟು ಕಂಡೀಷನ್ ರೆಗ್ಯುಲರ್ ತೊಗೊಳಕ್ಕೆ ಹೇಳ್ಯಾರಂದ್ರೆ ದಿನಕ್ಕೆ 2 ಹೊತ್ತು ತೊಗೊಳಕ್ಕೆ ಹೇಳ್ಬೋದು ಡಾಕ್ಟರ್ ನಿಮ್ಗೆ. ಬೆಳಿಗ್ಗೆ ಒಂದು ರಾತ್ರಿಗೆ ಒಂದು, ಊಟ ಆದ ನಂತರ ನಾರ್ಮಲ್ ನೀರು ಜೊತೆ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ. ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ಕೂಡ ನೀವು ಇದ್ರ ಉಪಯೋಗ ಮಾಡ್ಬೋದು. ಈಗ ಎಷ್ಟು ದಿನದ ಮಟ್ಟ ಇದನ್ನು ಉಪಯೋಗ ಮಾಡಬೇಕು, ಸೊ ನೋಡ್ರಿ ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ಯಾಕಂದ್ರೆ ಡಾಕ್ಟರ್ ನಿಮ್ಗೆ ಯಾವ ಸಮಸ್ಯೆ ಸಂಬಂಧ ಇದನ್ನು ಕೂಡ ಒಂಥರ ನಿಮ್ಮ ರಿಪೋರ್ಟ್ಸ್ ಏನು ಹೇಳಾಕುಂತಾವು, ನಿಮ್ಮ ಬಾಡಿ ಕಂಡೀಷನ್ ಏನಿದೆ, ನಿಮಗೆ ಮತ್ತೇನು ಬೇರೆ ಬೇರೆ ಸಮಸ್ಯೆ ಇದಾವೆ ಎಲ್ಲ ಡಾಕ್ಟರ್ ತಿಳ್ಕೊಂಡಾದ್ಮೇಲೆ ನಿಮ್ಗೆ ಇದನ್ನು ಎಷ್ಟು ದಿನ ಸೇವನೆ ಮಾಡ್ಲಿಕ್ಕೆ ಹೇಳಾಕುಂತಾರೆ ಅಷ್ಟು ದಿನ ನೀವು ಇದನ್ನು ತೊಗೋಬೇಕಾಗ್ತೈತೆ ರೀ. ಈ ಟ್ಯಾಬ್ಲೆಟ್ಲಿ ಏನೇನು ಸೈಡ್ ಎಫೆಕ್ಟ್ ಆಗುತ್ತೆ, ಸೊ ನೋಡ್ರಿ ಭಾಳಷ್ಟು ಜನರಿಗೆ ಯಾರು ಇದನ್ನ ಟ್ಯಾಬ್ಲೆಟ್ ತೊಗೊತಾರೆ ಅವ್ರಿಗೆ ಏನು ಕಂಡು ಬಂದವಪ್ಪ ಅಂದ್ರೆ ಭಾಳ ವಿಪರೀತ ತಲೆನೋವು ಆಗೋದು, ಮೈ ಭಾಳ ದಣುವಾಗಿ ಆಯಾಸ ಆಗೋದು, ವಾಂತಿ ಬಂದಂಗೆ ಆಗೋದು, ಹೊಟ್ಟೆ ನೋವು ಬರೋದು, ನಿದ್ದೆ ಭಾಳ ಜಾಸ್ತಿ ಬರೋದು. ಮತ್ತೊಂದು ಕಾಮನ್ ಸೈಡ್ ಎಫೆಕ್ಟ್ ಏನಪ್ಪ ಅಂದ್ರೆ ಪಾದಗಳು ಏನಿರ್ತಾವೆ ನೋಡ್ರಿ, ಪಾದಗಳದಾಗ ಬಾವು ಬರ್ತೈತಿ, ತಳಗಿನ ಕಾಲು ಏನಿರ್ತಾವೆ ಅಲ್ಲಿ ಬಾವು ಬಂದುಬಿಡ್ತಾವ್ರಿ. ಈಗ ಯಾರು ಈ ಟ್ಯಾಬ್ಲೆಟ್ ಸೇವನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇದ್ರೊಳಗೆ ಕಂಟೆಂಟ್ ಏನಿದೆ ಆಮ್ಲೋಡೆಪಿನ್, ಅದರಲ್ಲಿ ನಿಮ್ಗೆ ಮೊದಲು ಅಲರ್ಜಿಕ್ ರಿಯಾಕ್ಷನ್ ಆಗೈತಂದ್ರೆ ಇದನ್ನ ಉಪಯೋಗ ಮಾಡಬೇಡ್ರಿ. ನಿಮ್ಗೆ ಕಿಡ್ನಿ ಸಮಸ್ಯೆ ಏನಾರ ಐತಂದ್ರೆ, ಲಿವರ್ ಸಮಸ್ಯೆ ಏನಾರ ಇದ್ರೆ ತೊಗೊಳಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಹಾರ್ಟ್ ಫೇಲ್ ಆಗೈತೆ ಅಂದ್ರೆ ತೊಗೊಳಕ್ಕೆ ಹೋಗ್ಬೇಡ್ರಿ. ರೀಸೆಂಟ್ಲಿ ಹಾರ್ಟ್ ಅಟ್ಯಾಕ್ ಆಗೈತೆ ಅಂದ್ರೆ ತೊಗೊಳಕ್ಕೆ ಹೋಗ್ಬಾರ್ದ್ರಿ. ಹಾರ್ಟ್ ಅಟ್ಯಾಕ್ ಪೇಷಂಟಿಗೆ, ಹಾರ್ಟ್ ಫೇಲಿಯರ್ ಪೇಷಂಟ್ಸಿಗೆ ಬಿ ಪಿ ಮಾತ್ರ ಇರ್ತವೆ, ಬೇರೆ ಇರ್ತವ್ರಿ, ಅವ್ರು ಬೇರೆ ಕೊಡ್ತಾರೆ ಡಾಕ್ಟ್ರು. ಇದ್ರ ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ಇದು ನಿಮ್ಗೆ 92 ರೂಪಾಯಿ, 92 ರುಪೀಸ್ನಾಗ 15 ಟ್ಯಾಬ್ಲೆಟದ್ದು ಸ್ಟ್ರಿಪ್ ಸಿಗ್ತೈತೆ ರೀ. ಆಮ್ಲಾಂಗ್ 10 mg ಟ್ಯಾಬ್ಲೆಟದ್ದು ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನು ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿ,
ಆನ್ಲೈನ್ ಫಾರ್ಮಸಿ ಆ್ಯಪ್ ಮುಖಾಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬೋದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಭಾಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನು ಪ್ರೆಸ್ ಮಾಡಿಬಿಡ್ರೆ, ಅದನ್ನು ಪ್ರೆಸ್ ಮಾಡಿದರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರ್ತೈತೆ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾವು ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗೆ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲರೂ ತೊಗೊಳಕ್ಕೆ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.